ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹೆಲ್ತ್ ಟಿಪ್ಸ್ಗಳು ನಿಮಗಾಗಿ. ಹಾಗಲಕಾಯಿ ಬಳ್ಳಿಯ ಎಲೆಗಳನ್ನು ಬಿಡಿಸಿ ಅದರಿಂದ 1 ಚಮಚದಷ್ಟು ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಇಂಗನ್ನು ಬೆರೆಸಿ ಚೆನ್ನಾಗಿ ಕಲಕಿ ಕುಡಿಯುತ್ತಾ ಬಂದರೆ ಮಧುಮೇಹ ರೋಗವು ವಾಸಿಯಾಗುತ್ತದೆ. ಆಸನದ್ವಾರದಲ್ಲಿ ತುರಿಕೆ ಇದ್ದರೆ ಹಾಗಲಕಾಯಿ ಬಳ್ಳಿಯ ಎಲೆಯೊಂದಿಗೆ 2 ಹಸಿಮೆಣಸಿನಕಾಯಿಯನ್ನು ಸೇರಿಸಿ ಅರೆದು 1 ವಾರದವರೆಗೆ ಪ್ರತಿದಿನವೂ ನೆಲ್ಲಿಕಾಯಿ ಗಾತ್ರದಷ್ಟು ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬರಬೇಕು. ಇದರಿಂದಾಗಿ ಹೊಟ್ಟೆಯಲ್ಲಿರುವ ಜಂತುಹುಳುಗಳು ಸತ್ತು ಆಸನದ್ವಾರದ ತುರಿಕೆ ನಿಲ್ಲುತ್ತದೆ. ಬಲಿತ ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದು ಪ್ರತಿದಿನವೂ ಕುಡಿಯುತ್ತಾ ಬಂದರೆ 2-3 ವಾರಗಳಲ್ಲಿ ಹೊಟ್ಟೆ ಹುಣ್ಣು ಇಲ್ಲವಾಗುತ್ತದೆ. ನಿಂಬೆಹಣ್ಣಿನ ರಸ, ವೀಳ್ಯದೆಲೆ ರಸ, ಹಸುಹಾಲಿನ ತುಪ್ಪ, ಹರಳೆಣ್ಣೆ, ಕರಿಜೀರಿಗೆಯ ಪುಡಿ ಇವಿಷ್ಟನ್ನು ಒಟ್ಟಿಗೆ ಕಾಯಿಸಿ ಶೋಧಿಸಿ ಇರಿಸಿಕೊಂಡು ದಿನ ಬಿಟ್ಟು ದಿನ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಅರೆತಲೆನೋವು ದೂರವಾಗುತ್ತದೆ. ಆನೆಕಾಲು ರೋಗವಿರುವವರು ಅಕ್ಕಿ ಮತ್ತು ಹುರುಳಿಕಾಳನ್ನು ಉರಿದು ಪುರಿಯಂತೆ ಬೆಳಗಿನ ಉಪಹಾರದಲ್ಲಿ ಸೇವಿಸುತ್ತಾ ಬಂದರೆ ಗುಣ ಕಾಣುತ್ತದೆ. ಅಳಲೆಕಾಯಿಯ ಸಿಪ್ಪೆಯ ಚೂರೊಂದನ್ನು ಬಾಯಿಯಲ್ಲಿ ಹಾಕಿಕೊಂಡು ಮೆಲ್ಲುತ್ತಿರಬೇಕು. ಇದರಿಂದಾಗಿ ಲಾಲಾರಸ ಉತ್ಪತ್ತಿಯಾಗುತ್ತಿರುತ್ತದೆ. ಆಗಾಗ್ಗೆ ಹೆಚ್ಚಾದ ಲಾಲಾರಸವನ್ನು ಉಗುಳುತ್ತಿರಬೇಕು. ಹೀಗೆ ಮಾಡುತ್ತಿದ್ದರೆ ಕೆಲವು ಗಂಟೆಗಳ ನಂತರ ಮೃದುವಾಗಿ ಸ್ಪಾಂಜಿನಂತೆ ಇದ್ದ ಒಸಡು ಗಟ್ಟಿಯಾಗುತ್ತದೆ. ಆಗ ಅಳಲೆಕಾಯಿಯ ಸಿಪ್ಪೆಯನ್ನು ಹೊರಕ್ಕೆ ಉಗುಳಬೇಕು. ಒಸಡಿನಿಂದ ರಕ್ತಸ್ರಾವವಾಗುವುದನ್ನು ಈ ರೀತಿಯ ಚಿಕಿತ್ಸೆಯಿಂದ ನಿಲ್ಲಿಸಬಹುದು. ಪಿತ್ತದ ಕಾರಣದಿಂದ ಕಾಲುಗಳಲ್ಲಿ ಉಂಟಾಗುವ ಒಡೆತವನ್ನು ನಿವಾರಿಸಿಕೊಳ್ಳಲು ರಾತ್ರಿ ಹೊತ್ತು ಕಾಲುಗಳಿಗೆ ಹರಳೆಣ್ಣೆಯನ್ನು ಸವರಿಕೊಳ್ಳುತ್ತಿರಬೇಕು. ಅಲ್ಲದೆ ಗಂಧಿಗೆ ಅಂಗಡಿಯಲ್ಲಿ ಲಭಿಸುವ ಪಿಂಡತೈಲ ಎಣ್ಣೆಯನ್ನು ಹಚ್ಚುತ್ತಾ ಬಂದರೆ ಕಾಲೊಡೆತ ಸಂಪೂರ್ಣವಾಗಿ ಗುಣವಾಗುತ್ತದೆ. ಬೆಳ್ಳುಳ್ಳಿಯ ರಸವನ್ನು 2 ಹನಿಗಳಷ್ಟು ಪ್ರತಿದಿನವೂ 7-8 ಬಾರಿ ಕಿವಿಗೆ ಹಾಕಿಕೊಳ್ಳುತ್ತಿದ್ದರೆ ಕಿವುಡುತನ ತಗ್ಗುತ್ತದೆ. ಕೆಲವರಿಗೆ ಮೂತ್ರವು ಸ್ವಲ್ಪ ಸ್ವಲ್ಪವೇ ಪದೇ ಪದೇ ವಿಸರ್ಜನೆಯಾಗುತ್ತಿದ್ದರೆ ಅಂಥವರು ಎಳೆನೀರು ಮತ್ತು ಕಿತ್ತಳೆ ಹಣ್ಣಿನ ರಸವನ್ನು ಬೆರೆಸಿ 2 ದಿನಗಳ ಕಾಲ ದಿನಕ್ಕೆ 2 ಬಾರಿ ಸೇವಿಸಿದರೆ ತೊಂದರೆ ನೀಗುತ್ತದೆ. ಮೂತ್ರವು ನಿರಾಳವಾಗಿ ಒಮ್ಮೆಗೆ ವಿಸರ್ಜನೆಯಾಗುತ್ತದೆ. ಎದೆಹಾಲು ಮತ್ತು ಹರಳೆಣ್ಣೆಯನ್ನು ಬೆರೆಸಿ ಕಣ್ಣಿಗೆ 2 ಹನಿಗಳನ್ನು ಹಾಕಿದರೆ ಕಣ್ಣಿನ ನೋವು ಶಮನವಾಗುತ್ತದೆ. ಕಾಲರ ರೋಗಿಗಳು ವಾಂತಿ ಭೇದಿಗಳಿಂದ ನಿಶಕ್ತರಾಗಿ ದೇಹದಲ್ಲಿನ ನೀರಿನಂಶವನ್ನು ಕಳೆದುಕೊಂಡಿರುತ್ತಾರೆ. ಅವರಿಗೆ ಗ್ಲೂಕೋಸ್ ಕೊಡುವುದರ ಬದಲು ಎಳೆನೀರನ್ನು ಕುಡಿಯಲು ಕೊಡುವುದು ಉತ್ತಮ. ಆರೋಗ್ಯವಾಗಿರುವವರಿಗೆ ಪದೇ ಪದೇ ವಾಂತಿಯಾಗುತ್ತಿದ್ದರೆ ಅದನ್ನು ನಿಲ್ಲಿಸಲು ಅವರು ಸ್ವಲ್ಪ ಲವಂಗ ಅಥವಾ ಏಲಕ್ಕಿಯನ್ನು ಬಾಯಿಗೆ ಹಾಕಿಕೊಂಡು ಜಗಿಯುತ್ತಿರಬೇಕು. ಹೊಟ್ಟೆ ನೋವು ಕಾಣಿಸಿದಾಗ ಈರುಳ್ಳಿಯನ್ನು ಹಚ್ಚಿ ಮಜ್ಜಿಗೆಯೊಂದಿಗೆ ಸೇರಿಸಿ ಕುಡಿದರೆ ನೋವು ಮರೆಯಾಗುತ್ತದೆ. ನಾಯಿ ಕಡಿದರೆ ಈಗ ಔಷಧಿಯು ಎಲ್ಲೆಡೆ ಸಿಗುತ್ತದೆ. ಆದರೆ ಹತ್ತಿರದಲ್ಲಿ ವೈದ್ಯರು ಇರದಿದ್ದರೆ ಗಾಯವನ್ನು ನೀರಿನಿಂದ ತೊಳೆದು ಬಳಿಕ ಸೋಂಡೆಕಾಯಿಯ ಗಿಡದ ಎಲೆಗಳೊಂದಿಗೆ ಉಪ್ಪನ್ನು ಸೇರಿಸಿ ಅರೆದು ಗಾಯಕ್ಕೆ ಹಚ್ಚಬೇಕು. ನಂತರ ವೈದ್ಯರ ಬಳಿಗೆ ತಪ್ಪದೆ ಕರೆದೊಯ್ಯಬೇಕು. ಗಂಟಲು ಶುದ್ಧವಾಗಬೇಕೆಂದರೆ ತಾಟಿ ಬೆಲ್ಲ ಮತ್ತು ಮೆಂತಲವನ್ನು ಸಮಪ್ರಮಾಣದಲ್ಲಿ ಬೆರೆಸಿಟ್ಟುಕೊಂಡು ಪ್ರತಿದಿನವೂ ಬೆಳಗಿನ ಹೊತ್ತು ನೆಲ್ಲಿಕಾಯಿಯ ಗಾತ್ರದಷ್ಟು ಸೇವಿಸುತ್ತಾ ಬರಬೇಕು. ಇದರಿಂದ ಧ್ವನಿಯು ಇಂಪಾಗುತ್ತದೆ. ನೆಲನೆಲ್ಲಿ ಗಿಡದ ಎಲೆಗಳೊಂದಿಗೆ ಉಪ್ಪನ್ನು ಸೇರಿಸಿ ಅರೆದು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಕಜ್ಜಿ, ತುರಿಕೆಗಳಂತಹ ಚರ್ಮ ರೋಗಗಳು ಬರುವುದಿಲ್ಲ. ಹೃದಯದ ಬಲಹೀನತೆಯನ್ನು ನೀಗಿಸಲು ದಾಸವಾಳ ಹೂಗಳನ್ನು ಒಣಗಿಸಿ ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿಕೊಂಡು ಬೆಳಿಗ್ಗೆ ಮತ್ತು ಸಂಜೆ ಕುಡಿಯುತ್ತಾ ಬರಬೇಕು. ಕೆಲವೇ ದಿನಗಳಲ್ಲಿ ಇದು ತನ್ನ ಪರಿಣಾಮವನ್ನು ತೋರಿಸುತ್ತದೆ. ಖರ್ಜೂರದ ಹಣ್ಣನ್ನು ರಾತ್ರಿ ಹಾಲಿನಲ್ಲಿ ನೆನೆಸಿಟ್ಟು ಬೆಳಗಿನ ಜಾವ ತೆಗೆದು ನೀರು ಹಿಂಡಿ ತಿಂದರೆ ಮಲವಿಸರ್ಜನೆ ಸರಾಗವಾಗಿ ನಡೆಯುತ್ತದೆ. ಮಲಬದ್ಧತೆ ಇರುವವರಿಗೆ ಇದು ಉತ್ತಮ ಉಪಚಾರ. ಕೆಲವರಿಗೆ ಮೂತ್ರ ವಿಸರ್ಜನೆಯು ಬಹಳ ನಿಧಾನವಾಗಿ ತುಂತುರು ಹನಿಗಳಂತೆ ಆಗುತ್ತದೆ. ಅಂಥವರು ರಸಬಾಳೆಹಣ್ಣನ್ನು ಸ್ವಲ್ಪ ಹೊತ್ತು ಎಳನೀರಿನಲ್ಲಿಟ್ಟು ಸೇವಿಸಿದರೆ ಮೂತ್ರವು ಸಮರ್ಪಕವಾದ ವೇಗದಲ್ಲಿ ವಿಸರ್ಜನೆಯಾಗುತ್ತದೆ. ಕಣ್ಣುಗಳೆರಡು ನಿಶಬ್ದವಾಗಿದೆ ಎನಿಸುತ್ತಿದೆಯೇ? ಅಗಲವಾದ ಒಂದು ಬೋಗುಣಿಯಲ್ಲಿ ತಣ್ಣೀರನ್ನು ತುಂಬಿಸಿ ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು ಹಾಕಿ ಕರಗಿಸಿ ನಂತರ ಆ ನೀರಿನೊಳಗೆ ಮುಖವನ್ನು ಅದ್ದಿ ಕಣ್ಣುಗಳನ್ನು ತೆರೆದು ಮುಚ್ಚಿ ಮಾಡಿ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕಣ್ಣುಗಳಿಗೆ ಹೊಸ ಚೈತನ್ಯ ದೊರೆಯುತ್ತದೆ. ಒಸಡುಗಳಲ್ಲಿ ರಕ್ತ ಸೋರುವುದು ಮತ್ತು ಕೈಕಾಲಿನ ಕೀಲುಗಳಲ್ಲಿ ನೋವು ಉಂಟಾಗುವುದು ಸ್ಕರ್ವಿ ರೋಗದ ಲಕ್ಷಣ. ನಿಂಬೆಹಣ್ಣಿನ ರಸ ಈ ರೋಗಕ್ಕೆ ರಾಮಬಾಣವಾಗಿದೆ.
ಅಳಲೆಕಾಯಿ ಮತ್ತು ಅರಶಿನವನ್ನು ಸೇರಿಸಿ ಅರೆದು ಅದನ್ನು ಕಾಲಿನಲ್ಲಿ ಕೆಸರು ಹುಣ್ಣುಗಳಾಗಿರುವೆಡೆ ಹಚ್ಚುತ್ತಾ ಬಂದರೆ ಕೆಸರು ಹುಣ್ಣು ವಾಸಿಯಾಗುತ್ತದೆ. ದೇಹದಲ್ಲಿ ಕುರು ಕಾಣಿಸಿಕೊಂಡಾಗ ಅದನ್ನು ನಿವಾರಿಸಲು ಈರುಳ್ಳಿಯನ್ನು ಕೆಂಡದ ಮೇಲೆ ಸುಟ್ಟು ಅದಕ್ಕೆ ಅರಶಿನ ಮತ್ತು ತುಪ್ಪವನ್ನು ಸೇರಿಸಿ ಕಲಸಿ ಮುದ್ದೆಯಾಗಿಸಿ ಮತ್ತೊಮ್ಮೆ ಬಿಸಿ ಮಾಡಿ ಗಡ್ಡೆ ಇರುವೆಡೆ ಇಟ್ಟು ಬಟ್ಟೆಯೊಂದನ್ನು ಕಟ್ಟಬೇಕು. ಇದರಿಂದ ಕುರು ಹುಣ್ಣಾಗಿ ಒಡೆದು ವಾಸಿಯಾಗುತ್ತದೆ. ಕರಿಬೇವಿನ ಎಲೆಗಳೊಂದಿಗೆ ಎದೆಹಾಳನ್ನು ಸೇರಿಸಿ ಅರೆದು ಅದನ್ನು ಕಣ್ಣು ಕುಟರೆ ಬಂದಿರುವ ಸ್ಥಳದಲ್ಲಿ ಸವರಿದರೆ ಕಣ್ಣು ಕುಟರೆ ವಾಸಿಯಾಗುತ್ತದೆ. ಪಗಡೆ ಹೂ ಗಿಡದ ತೊಗಟೆಯನ್ನು ಸ್ವಲ್ಪ ತೆಗೆದುಕೊಂಡು ಎಲೆ ಅಡಿಕೆಯೊಂದಿಗೆ ಸೇರಿಸಿಕೊಂಡು ಮೆಲುಕು ಹಾಕಿದರೆ ಕಫ ಕರಗಿ ಕಫದ ಕೆಮ್ಮು ದೂರವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.